ಅಣ್ಣ ಮುಂದಿನ ಕಾರ್ಯಕ್ರಮ. ಹಾ ಮಕ್ಕಳೇ, ಕಾರ್ಯಕ್ರಮ ಏರ್ತಾ ಇದೆ ನೋಡ್ತಾ ಇದ್ದೀರಾ. ಈಗ ಬಂತು ಮತ್ತೆ ಕಳೆ. ಏನು ಅಂತೀರಾ? ನಿಜ, ನಾವು ಹಾಡು ನೋಡಿದ್ವಿ, ಹೌದಾ ಹೌದಾ ಇಲ್ಲ? ಹಾಡು ಕೇಳಿದ್ವಿ, ನೃತ್ಯ ನೋಡಿದ್ವಿ. ಈಗ ನಿಮ್ಮ ಶಿಕ್ಷಕರು ಹಾಡಿನಲ್ಲೇ ನೃತ್ಯ ಮಾಡಿಸ್ತಾರೆ. ನೋಡ್ತೀರಾ? ನೋಡಿ, ನೀವೇ ನೃತ್ಯ ಮಾಡ್ತೀರಾ ಕೊನೆಗೆ. ಈಗ ನಮ್ಮ ಅರಿವು ಶಾಲೆಯ ಶಿಕ್ಷಕರಿಂದ ಒಂದು ಹಾಡುದ ಜೊತೆಗೆ ನೀವು ಮಾಡುವಂತಹ ನೃತ್ಯವೂ ಸೇರಿರುತ್ತೆ. ತುಂಗವ್ರೆ? ಹೌದು ಅಣ್ಣ, ಖಂಡಿತ. ಇದೊಂದು ಜನಪದ ಆಚರಣೆಗಳ ನಮ್ಮ ಸಮಾಜವನ್ನು ಕಟ್ಟಿ ನಿಲ್ಲಿಸುವಲ್ಲಿ ಮಹತ್ತರವಾದಂತಹ ಪಾತ್ರಗಳನ್ನು ನಡೆಸುತ್ತೆ. ಆಚರಣೆಗಳ ಮೂಲಕ ಎಲ್ಲರನ್ನೂ ಒಟ್ಟು ಸೇರಿಸುವ, ನಾವು ನಮ್ಮ ಮೂಲ ಒಂದೇ ಎಂದು ತಿಳಿಸಿಕೊಡುವ ಕೆಲಸ ಬಹಳ ಕಾಲದಿಂದನೂ ಆಗ್ತಾ ಇದೆ. ಒಂದು ಹಬ್ಬ ಆಚರಣೆ ಇರಲಿ, ಜಾತ್ರೆ ಇರಲಿ, ಮದುವೆ ಇರಲಿ, ರಾಕ್ಷಸರನ್ನು ಸಂಹರಿಸಿದ ದೈವಿ ಶಕ್ತಿಗೆ ಕೃತಜ್ಞತೆ ಸಲ್ಲಿಸುವ ವಿಧಾನವಿರಲಿ, ಎಲ್ಲದರ ಮೂಲ ಉದ್ದೇಶ ಅಧಿಕಾರ ಆಡಂಬರಗಳನ್ನು ತೋರ್ಪಡಿಸದೆ ನಮ್ಮ ಮೇಲ್ತನ ಕೀಳ್ತನಗಳನ್ನು ಬದಿಗೆ ತಳ್ಳಿ ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ಸಮಾಜದ ಜನರನ್ನು ಒಟ್ಟುಗೂಡಲಿ ಎಂಬುದು ಒಂದು ಪ್ರಮುಖವಾದಂತಹ ಉದ್ದೇಶ ಆಗಿದೆ. ಇಂತಹ ಪ್ರಬುದ್ಧ ಜನಪದ ಆಚರಣೆಗಳ ಹಿನ್ನೆಲೆಯಲ್ಲಿ ಮೂಡಿರುವಂತಹ ಕೆಲವು ಹಾಡುಗಳನ್ನು ನಿಮ್ಮ ಮುಂದೆ ನಮ್ಮ ಶಾಲೆಯ ಶಿಕ್ಷಕರು ಪ್ರಸ್ತುತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಅರಿವು ಹಬ್ಬಕ್ಕೆಂದನೇ ಶಿಕ್ಷಕರು 5 ದ್ರಾವಿಡ ಭಾಷೆಗಳಾದಂತಹ ಕನ್ನಡ, ಮಲಯಾಳಂ, ತುಳು, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಹಾಡುಗಳನ್ನು ಕಲಿತು ಹಾಡ್ತಾ ಇದ್ದಾರೆ. ಇಲ್ಲಿ ಕನ್ನಡ ಲಾವಣಿಯ ಶೈಲಿಯೊಂದಿಗೆ ಮೊದಲನೇ ಪ್ರಸ್ತುತಿ ಮಾಡ್ತಾ ಇದ್ದಾರೆ. ಅವರನ್ನ ಸ್ವಾಗತಿಸೋಣ. ಹಾಡು ಅಂತಾರೆ, ಯಾವ ನ್ಯಾಯ ಸ್ವಾಮಿ? ನನ್ನ ಹೆಸರು ನಟರಾಜು. ನಾನು ನಾಟ್ಯ ಮಾಡಿದಾಗೆ ಕಟ್ಟ ಹಾಕ್ಬಿಟ್ಟು ನನ್ನ ನಿರೂಪಣೆ ಕೊಟ್ಟು ನಿಲ್ಸಿಬಿಟ್ಟಿದ್ದಾರೆ. ಛೇ 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 ಛೇ. ಹಾಡಿದ್ದು ಹಾಡೇ ಆದ್ರೂ ಮಾಡಿದ್ದು ನೃತ್ಯ ಅಣ್ಣ, ಎಲ್ಲರನ್ನು ಕುಡಿಸ್ತಾ ಇದ್ದಾರೆ. ಸಂಗೀತಕ್ಕೆ ಭಾಷೆ ಇಲ್ವಂತೆ, ಸಂಗೀತವೇ ಭಾಷೆ ಅಂತೆ. ಅದನ್ನ ತಮ್ಮ ಮುಂದೆ ಸಾದರಪಡಿಸಿದ್ದಾರೆ ನಮ್ಮ ಅರಿವು ಶಾಲೆಯ ಶಿಕ್ಷಕರು. ಎಲ್ಲರಿಗೂ ಸಹ ಅಭಿನಂದನೆಗಳು, ಹೃತ್ಪೂರ್ವಕ ಅಭಿನಂದನೆಗಳು. ಅದ್ಭುತವಾಗಿ ನಮ್ಮ ಮುಂದೆ ಸೃಷ್ಟಿ ಮಾಡಿಕೊಟ್ರು. ನಮ್ಮ ದ್ರಾವಿಡ ಭಾಷೆಯ ಸೊಗಡನ್ನು ನಮ್ಮ ಮುಂದಿಟ್ರು. ಅದರ ಜೊತೆಗೆ ಸಾಲ್ದು ಅನ್ನೋ ಹಾಗೆ ನಮ್ಮೆಲ್ಲರನ್ನ ಕುಣಿಸಿ ರಂಜಿಸಿದ್ದಾರೆ. ತುಂಗಾವ್ರೆ, ದಯಮಾಡಿ ಪರಿಚಯ ಮಾಡಿಕೊಡಿ. ಖಂಡಿತ ಅಣ್ಣ. ಮೊದಲಿಗೆ ನಮ್ಮ ಶಿಕ್ಷಕರಾದಂತಹ ಅಭಿಜಿತ್ APC, ಕಾಜು, ಪಾಂಚಜನ್ಯ ಪ್ರದೀಪ್, ಪ್ರಸನ್ನ ಕುಮಾರ್ KR, ಬೋಪಣ್ಣ ಪುಣ್ಣಚ ಪಟ್ಟದ, ವಿನಯ ಜನಾರ್ದನ, ಸವಿತಾ ಗಿರಿಧರ, ಅರ್ಚನಾ ಹರೀಶ್, ರಜನಿ ಮನೋಹರ, ವೈಷ್ಣವಿ S, ಚಿರಂಜೀವಿ SL, ಚೇತನಾ MG, ಪಲ್ಲವಿ BG, ಸುಮನಾ D, ಸವಿತಾ ಗಿರೀಶ್, ಮಂಜುಳಾ ರವೀಶ್, ಸುಮನ್ MC, ಶ್ಯಾಮಲಾ AJ, ಅಮೃತ ನಿತಿನ್ ಶಾಸ್ತ್ರಿ ಹಾಗೂ ಹಾಡುಗಳ ಆಯ್ಕೆ ಮತ್ತು ಕಲಿಯುವ ಪ್ರಕ್ರಿಯೆಯಲ್ಲಿ ಸಹಕರಿಸಿದವರು ಜಯಸುಧಾ, ಅಭಿಜಿತ್ APC, ಸುಮನಾ D, ಶ್ರೀದೇವಿ ಅರವಿಂದ್, ಮಹಾಲಕ್ಷ್ಮಿ, ಕಾರ್ತಿಕ್, ಅಮೃತ ನಿತಿನ್ ಶಾಸ್ತ್ರಿ ಹಾಗೂ ವಾದ್ಯ ಸಹಕಾರ ನೀಡಿದಂತಹ ಕೀಬೋರ್ಡ್ನಲ್ಲಿ ಪುರುಷೋತ್ತಮ್ ಕಿರಗಸೂರು, ತಬಲಾ ಭೀಮಶಂಕರ ಬಿದನೂರು, ರಿದಮ್ ಪ್ಯಾಡ್ ಸುಜಯೀಂದ್ರ ರಾವ್. ಇದರ ಮುಖ್ಯ ಪರಿಕಲ್ಪನೆಯನ್ನ ಶ್ರೀ ರಂಜಿನಿ SL ಅಕ್ಕರವರು ವಹಿಸಿಕೊಂಡಿದ್ದಾರೆ. ಎಲ್ಲಾ ಶಿಕ್ಷಕರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದ್ಭುತ, ನಿಜವಾಗ್ಲೂ ಅದ್ಭುತ. ನಮ್ಮ ಮಕ್ಕಳು ಯಾಕೆ ಹೀಗೆ ಅಂತ ಆಶ್ಚರ್ಯ ಪಡ್ಬೇಕಾಗೇ ಇಲ್ಲ, ಹೌದಾ? ಕತ್ಲಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೋತಾರೆ, ಗೊತ್ತಾ? ನೋಡಿ ಎಷ್ಟು ಚಂದ ಮಾಡುದು. ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ವಂದನೆಗಳು. ಈಗ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ, ಸಭೆಯಾಗ ಕೊಡು ಮತ್ತೆ ವಿದ್ಯಾದಯ ಕರುಣ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀವಿ, ಸಭೆಯಾಗ ಕೊಡು ಮತ್ತೆ ವಿದ್ಯಾದಯ ಕರುಣ. ಚಕಾರ ನುಡಿಸೋತ ತಾಳದೊಳಗೆ ಮಾಡುವೆ ಶರಣ, ತಾಳದೊಳಗೆ ಮಾಡುವೆ ಶರಣ. ಏಕದಂತ ಚತುರ್ಭುಜ ಶಂಖ ಚಕ್ರ ಹಿಡಿದುಕೊಂಡು ಸರಳರ ಬಂದು ಇಳಿದ ಕರೆಯೊಳಗ, ಈ ಕರೆಯೊಳಗ ಹತ್ತಿ ಬಂದು ಇಲ್ಲಿಯ ಮೇಲೆ ಸುತ್ತಮುತ್ತ ಯಾರಿಲ್ಲ. ಹೊತ್ತಿಗೆ ಹಿಡಿದನು ಬಲಗೈಯಗ, ಹೊತ್ತಿಗೆ ಹಿಡಿದನು ಬಲಗೈಯಗ. ನೀತಿ ಮಂತ್ರ ಮನೆ ಹೋಗಿ ಊಟ ಮಾಡಿ ಬರುವಾಗ ಕತ್ತ ಸಾಡಿ ಬಿದ್ದ ನಡು ದಾರಿಯೊಳಗ,
ಒಳಗ ದಾರಿಯೊಳಗ ಅಡಡಡ ಹೊಟ್ಟೆ ಹೊಡೆದು ಆಯಸ ಹೊಗೆ ಬಂದು ಅಡಡಡ ತುಂಬಿದ್ದೇರೆ ಹೊಡೆದಾಗ ಅಡಡಡ ತುಂಬಿದ್ದೇರೆ ಹೊಡೆದಾಗ ಅಡಿಗೈದು ತುಂಬುತ್ತಾನ ಸರ ಹಿಡಿದು ಹಾಕುತ್ತಾನ ಚಂದ್ರಾಮ ನೋಡಿ ನಕ್ಕ ಗಣಪತಿಗೆ ಹೋಯ್ ಗಣಪತಿಗೆ ಅತಿಶಯ ಕೋರಿದ ಸತ್ರಮಗೆ ಹೇಳುತ್ತಾನೆ ಚೌದಿ ದಿನ ನೋಡಬಾರದು ನಿಮ್ಮ ಕಿರಣ ಶ್ರಮಂತ ಮಣಿಯ ಕಥೆಯನ್ನು ಹೇಳಿದೋರೆ ದೊರೆಯುವುದು ಮತ್ತೆ ನಿನ್ನ ಕರುಣ ದೊರೆಯುವುದು ಮತ್ತೆ ನಿನ್ನ ಕರುಣ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀರಿ ಸಭೆಯಾದ ಕೊಡುಮತಿ ವಿದ್ಯಾದಯ ಕರುಣ ನನ್ನ ಚಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ 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 ತಾಳದೊಳಗೆ ಮಾಡುವೆ ಶರಣ. ಶಿವ ಮತ್ತು ಶಕ್ತಿಯ ಕುರಿತಾದಂತಹ ಮಲಯಾಳಂ ಹಾಡು. ಅಸುರ ದಾರಿಕನನ್ನು ಸೋಲಿಸಿ ಭಗವತಿಯು ಮನುಜ ಕುಲವನ್ನು ಕಾಪಾಡಿದಂತಹ ಕಥೆಯನ್ನು ಇದು ಸಾರುತ್ತದೆ. ಅಸುರ ಕುಲವನ್ನು ನಾಶ ಮಾಡಿ ಭೂಮಿಯಲ್ಲಿ ಮನುಷ್ಯತ್ವವನ್ನು ಉಳಿಸಿದ ಕಥೆಯನ್ನು ಸಾರುವಂತಹ ಮಲಯಾಳಂ ಹಾಡು. ಬಳಿವಾಳ ಭದ್ರವಟಂ ಕೈಲೇನುಂ ತಂಬೂರಟೆ ಬಳಿವಾಳ ಭದ್ರವಟಗಂ ಕೈಲೇನುಂ ತಂಬೂರಟೆ ನಲ್ಲ ಚಂದ ತಿರುಮುಮ್ಮಿ ಚಂದು ಕಾಳಿ ಕಳಿ ತುಣಂಗಿ ಅಂಗನಕನೆ ಬಳಿವಾಳ ಭದ್ರವಟಗಂ ಕೈಲೇನುಂ ತಂಬೂರಟೆ ನಲ್ಲ ಚಂದ ತಿರುಮುಮ್ಮಿ ಚಂದು ಕಾಳಿ ಕಳಿ തുളങ്ങി അങ്ങനങ്ങനെ ഇനി ഞാനും മറന്നിടാ നല്ല ചാനും മറന്നിടാ ഇനി ഞാനും മറന്നിടാ നല്ല ചാനും മറന്നിടാ മറനീടുക ശ്രീധര മുതലേ വേറെയുണ്ട് അങ്ങനങ്ങനെ പള്ളിവാഴ ഭദ്രവട്ടകം കൈലേന്തും തമ്പൂരട്ടെ നല്ല തിരുമുമ്പിൽ ചെന്ന് കളി കളി തുടങ്ങി അങ്ങനെ ഞങ്ങളുടെ പടിയാർ നടയിൽ വാലാറു കല്ലറയിൽ ഞങ്ങളുടെ പടിയാർ നടയിൽ വാലാറു കല്ലറയിൽ ഏഴര വെട്ടി വിത്തവിടെ കിടപടുണ്ട് അങ്ങനെ പടിവാഴ ഭദ്രവട്ടകം കൈലേന്തും തമ്പൂരട്ടെ നല്ല ചന്ത തിരുമുമ്പിൽ ചെന്നു കളി കളി തുടങ്ങി അങ്ങനെ അന്നും അരവട്ടി വിത്ത് അകത്തോരു സിദാനമാ അതിൽ നിന്നും അരവട്ടി വിത്ത് അകത്തോരു സിദാനമാ തരിക വേണം വടക്കു കുലം വാഴും നല്ല പൊനച്ചനെ അങ്ങനെ പള്ളിവാഴ ഭദ്രവട്ടകം കൈലേന്തും തമ്പൂരട്ടെ നല്ല ചന്ത തിരുമുമ്പിൽ ചെന്നു കളി കളി തുടങ്ങി അങ്ങനെ നെല്ലൊന്നും വിത്തൊന്നും അല്ല ഞങ്ങളുടെ പൊന്മകളെ നല്ലൊന്നും വിത്തൊന്നും അല്ല ഞങ്ങളുടെ പൊന്മകളെ ആ വിത്ത് അസുരവിത്ത് നാടൻ അതിന്റെ പേര് അങ്ങനെ പള്ളിവാഴ ഭദ്രവട്ടകം കൈലേന്തും തമ്പൂരട്ടെ നല്ല ചന്ത തിരുമുമ്പിൽ ചെന്നു കളി കളി തുടങ്ങി കൊണ്ട് നോക്കി നീയെ വിത്തെന്ന് പറഞ്ഞാലോ കണ്ണിന്റെ കൃഷ്ണമണി പൊട്ടി തെറിച്ചു പോകും അങ്ങനെ കണ്ടുകൊണ്ട് നോക്കി നീയെ വിത്തെന്ന് പറഞ്ഞാലോ കണ്ണിന്റെ കൃഷ്ണമണി പൊട്ടി തെറിച്ചു പോകും അങ്ങനെ നാവ് കൊണ്ട്
ಸಹ ಧೂಮನಿಗೂ ಸಹ ಮದುವೆ ಅಂತೆ. ಒಂದು ಗೌಜಿ ಮಾಡುವಲ್ಲ, ಮದುವೆ ಅಂದ್ಮೇಲೆ ಎಂತ ತಯಾರಿ ಆಗ್ಬೇಕು ಅದೆಲ್ಲ ಗೊತ್ತಾಗ್ಬೇಕಲ್ಲ. ಒಂದು ಒಳ್ಳೆ ಪಟಾಕಿಯಲ್ಲಿ ಒಟ್ಟಬೇಕು. ಇಲ್ಲಿ ಪಟಾಕಿ ಒಡ್ಸುವಾಗಿಲ್ಲ, ಆದ್ರೂ ನಾವು ಒಡ್ಸುವಲ್ಲ. ಮತ್ತೆ ಎಲ್ಲ ಹಾಕಿ ಅಲ್ಲ ಮಟ್ಟಾಳೆ ಮುಟ್ಟಾಳಲ್ಲ, ಮಟ್ಟಾಳೆ ಮಟ್ಟಾಳೆ ಇವರಿಗೆ Pardon.
ಬದುಕನ್ನು ಸಂಭ್ರಮಿಸುವ ಹಬ್ಬ. ಸ್ತ್ರೀತ್ವದ ಆಚರಣೆಯನ್ನ ಸೂಚಿಸುವ ಈ ಹೂವಿನ ಹಬ್ಬಕ್ಕೆ ಪರಿಮಳಯುಕ್ತ, ಗಾಢ ಬಣ್ಣವಿರುವ ಹಾಗೂ ಔಷಧೀಯ ಗುಣಗಳಿರುವ ಹೂವುಗಳನ್ನು ಆರಿಸಿ ತರುತ್ತಾರೆ. ಈ ಹಬ್ಬದಲ್ಲಿ ಮನುಷ್ಯ ಜೀವನ ಮತ್ತು ನೀರಿಗೆ ಇರುವ ನಂಟನ್ನು ಸಂಭ್ರಮಿಸುತ್ತಾರೆ. ಹೂವಿನಿಂದ ಮಾಡಿದ ಬತುಕಮ್ಮನನ್ನು ಕಡೆಗೆ ನೀರಿನಲ್ಲಿಯೇ ಕಳಿಸುತ್ತಾರೆ. ಈಗ ಒಂದು ತೆಲುಗು ಹಾಡು. ಪ್ರೀತಿ ಬಿರುಗಾಳಿ ಅಂತೆ, ನೆನಪು ಜೇಡದ ಬಲೆಯಂತೆ. ಬಾಲ್ಯದಲ್ಲಿ ನಮ್ಗೆಲ್ಲ ಐದೇಳ್ಲಿ ಎಷ್ಟು ಅಂತಾನೆ ನಮಗ್ ಗೊತ್ತಿರ್ಲಿಲ್ಲ ಅಲ್ವಾ? ಹೌದೌದು, ಅರ್ಚಿನ ಗೆಡ್ಡೆ ಕಲ್ಲು ಏನ್ ಸಿಕ್ಕಿದ್ರು ಅದ್ರಲ್ಲಿ ಆಟ ಆಡ್ಕೊಂಡು ಎಷ್ಟು ಮಜಾ ಮಾಡ್ತಿದ್ವಲ್ಲ. ಯಾಕಾದ್ರೂ ದೊಡ್ಡವರಾದು ಆ ಬಾಲ್ಯದ ದಿನಗಳು ಎಷ್ಟ್ ಚೆನ್ನಾಗಿತ್ತಲ್ವಾ? ಅಲ್ವಾ? ಚಿನ್ನದಂತ ದಿನಗಳು. ಅಂತ ದಿನಗಳು ಮತ್ತೆ ಬಂದಾವೆ. ಬರ್ತಾವೆ. ಅಡ
ಅಡವಾರಿ ಬಿಟ್ಟಾಕ ಬರಬಾರಚಾಕ ಮಡಿಚೇರಂಜಾಕ ಬಾರೆ ಪೊಂಗ ಅಡವಾರಿ ಬಿಟ್ಟಾಕ ಬರಬಾರಚಾಕ ಮಡಿಚೇರಂಜಾಕ ಬಾರೆ ಪೊಂಗ ಎಲ್ಲ ನಮ್ಮ ತುಳುನಾಡಿನ ಮದುವೆ ಎಲ್ಲ ನೋಡಿದ್ರಲ್ಲ, ಗೌಜೆ ಮಾಡಿದ್ರಲ್ಲ. ಸ್ವಲ್ಪ ಮದುವೆಯಲ್ಲಿ ಸ್ವಲ್ಪ ಶ್ರುತಿ ಎಲ್ಲ ಹೋಯ್ತು, ತೊಂದ್ರೆ ಇಲ್ಲ ಅಲ್ಲ. ಈಗ ಎಂತ, ಈಗ ನೆಕ್ಸ್ಟ್ ಎಂತ ಕತೆ ನಿಮ್ಮದು? ಈಗ ಸಕ್ಕರೆ ನಾಡು ಮಂಡ್ಯ ಗೊತ್ತಲ್ಲ ನಿಮ್ಗೆ? ಆ ಮಂಡ್ಯದ ನಮ್ಮ ಚಿಕ್ಕಮ್ಮಿ, ದೊಡ್ಡಮ್ಮಿ, ಅತ್ತಿಗೆ, ನಾದಿನಿ, ಅಕ್ಕ ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಒಂದು ಮದುವೆ ಮಾಡ್ತಾರೆ. ಎಂತ ಮದುವೆ ಅಂತೀರಿ ಅದು? ಯಾವ ಊರಿಂದ ಏನೇನ್ ತಂದ್ರು, ಹೆಂಗ್ ಮಾಡಿದ್ರು, ಎತ್ತರು ಬೀತ್ರು, ಆಹಾ ಇದೆಲ್ಲ ಕೇಳಲೇಬೇಕು. ಬನ್ನಿ. ಆಮೇಲೆ ಇನ್ನೊಂದು, ಇದು ಲಾಸ್ಟ್ ಕೊನೆ ಹಾಡು. ಆಮೇಲೆ ನಾಟಕ ಐತೆ, ಎಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು, ಸರಿನಾ? ಬನ್ನಿ ಬನ್ನಿ. ದೊಡ್ಡ
ತುಂಗಾವ್ರೆ ಆಯೋಜಕರು ಯಾರು ಇಲ್ಲಿ? ಆಯೋಜಕರು ಯಾರು ಕಾಣಿಸ್ತಾ ಇಲ್ವೇ? ಯಾಕೆ ಅಣ್ಣ ಏನಾಯ್ತು? ಅಲ್ಲಿ ನೋಡಿದ್ರೆ ಪೋಷಕರು ಡ್ಯಾನ್ಸ್ ಮಾಡ್ತಾರೆ, ಅಲ್ಲಿ ನೋಡಿದ್ರೆ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ.